ಇನ್ನ ಏನಂದ್ರೆ ನಾನು ಒಂದೆರಡು ರೀಲ್ಸ್ ತೋರಿಸ್ಬೇಕು ನಿಮಗೆ. ನಿಮ್ಮ ದೊಡ್ಡ ಫ್ಯಾನ್ ಅವರು ಕಾರ್ತಿಕ್ ಗೌಡ ಅಂತ ಹೇಳಿ ಈ ಇನ್‌ಸ್ಟಾಗ್ರಾಮ್‌ನಲ್ಲಿ ಸ್ವಲ್ಪ ಈ ಆನಿಮಲ್ಸ್ ಎಲ್ಲ ವಿಡಿಯೋಸಿಗೆ ವಾಯ್ಸ್ ಡಬ್ ಮಾಡ್ತಾರೆ ಅವರು. ಫನ್ನಿ ಆಗಿರುತ್ತೆ. ಅವರು 2 ವಿಡಿಯೋ ಮಾಡಿದ್ದಾರೆ. ಅದು ನಿಮಿಗೋಸ್ಕರನೇ ಮಾಡಿರೋದು. ಮೋಕ್ಷಿ ಎಲಿಮಿನೇಟ್ ಆಗೋದು ಕಣ 4th ಪ್ಲೇಸ್. ಮೋಕ್ಷಿತಾ ಎಲಿಮಿನೇಟ್ ಆಗೋದು ಕಣ. ಏನಂತೆ ಏನಕ್ಕೆ ಪರ್ತುಲೆ ಎಲಿಮಿನೇಟ್ ಆಗೋದು ಕಣ 4th ಪ್ಲೇಸ್. ಎಷ್ಟೇ ಪ್ಲೇಸ್ ಬಂತು ಅಲ್ಲ ಕಣ. ಜನರ ಮನಸ್ಸಲ್ಲಿ ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ. ಗೊತ್ತಾಯ್ತಾ? ಏನು ಹೇಳ್ತಿದ್ಯಾ? ಗೊತ್ತಾಯ್ತೀರಾ? ಗೊತ್ತಿರೋ ಸೈಡಲ್ಲಿ ಹೋಗಿ ಅಳೋದು. ಬಾರಲ್ಲಿ ಮಾತಾಡೋಣ. ಏನಪ್ಪ ಕಪ್ ಗೆದ್ದಿಲ್ವಲ್ಲೋ? ಕಪ್ಪೆ ಗೆಲ್ದಿರೋ RCB ಸಪೋರ್ಟ್ ಮಾಡ್ತೀವಂತೆ. ಮನ್ಸೂರ್ ಹುದ್ದೆ ಗೆದ್ದಿರೋ ಮೋಕ್ಷ ಸಪೋರ್ಟ್ ಮಾಡಿದ್ದೀರಾ? ಮುದ್ದೆ ಹೇಳ ಇವ್ನಿಗೆ ಏನಾದ್ರು ಗೊತ್ತಿಲ್ಲ. ಒಂದು ನಿಮಿಷ ಅರ್ಥ ಆಯ್ತಾ? ಸೋ ಸ್ವೀಟ್. ಥ್ಯಾಂಕ್ ಯು, ಮೋಕ್ಷಿ ಎಲಿಮಿನೇಟ್ ಆಗೋದು. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಗೌಡ ಅವರೇ, ಥ್ಯಾಂಕ್ ಯು. ಅದರಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ, ಒಂದು ಮೋಕ್ಷಿನ ಎಷ್ಟು ಇಷ್ಟಪಡ್ತೀರಾ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಮೋಕ್ಷಿ 4th ಪೊಸಿಷನಲ್ಲಿ ಎವಿಕ್ಟ್ ಆಗಿದ್ದಕ್ಕೆ ಎಷ್ಟು ಬೇಜಾರಾಯಿತು ಅಂತ ಗೊತ್ತಾಗುತ್ತೆ. ಆ ಬೇಜಾರನ್ನ ತೋರಿಸ್ಕೊಳ್ದೆ ಆದರೂ ನಮ್ಮ ಮೋಕ್ಷಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಎಷ್ಟು ಗೆಲ್ಲೋದು ಮುಖ್ಯ ಅಲ್ಲ, ಜನರ ಮನಸ್ಸಲ್ಲಿ ಉಳಿಯೋದು ಮುಖ್ಯ ಅಂತ ಹೇಳಿ ತೋರಿಸಿದ್ದೀರಾ ಅದರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.